ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು AV ಶೆಟ್ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅತಿಥಿ ಶಿಕ್ಷಕರನ್ನು LBA ಲಾಗಿನ್ನಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡಲು ಹೇಗೆ ಆ್ಯಡ್ ಮಾಡಬೇಕು, ಕಳೆದ ಸಾಲಿನಲ್ಲಿ ಆ್ಯಡ್ ಮಾಡಲಾದಂತಹ ಅತಿಥಿ ಶಿಕ್ಷಕರು ಈ ಸಾಲಿನಲ್ಲೇನಾದರೂ ನಿಮ್ಮ ಶಾಲೆಯಲ್ಲಿ ಇಲ್ಲವಾಗಿದ್ದರೆ ಹೇಗೆ ಅವರನ್ನು ನಿಮ್ಮ LBA ಲಾಗಿನ್ನಿಂದ ಡಿಲೀಟ್ ಮಾಡಬೇಕು, ಜೊತೆಗೆ ಅತಿಥಿ ಶಿಕ್ಷಕರು ಸೇತುಬಂಧ ಗ್ರೇಡ್ಗಳನ್ನು ಹೇಗೆ LBAನಲ್ಲಿ ಹಾಕಬೇಕು ಅನ್ನೋದನ್ನು ಕ್ಲಿಯರಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ AV ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಜೊತೆಗೆ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಸರ್ಚ್ ಬಾರಲ್ಲಿ LBA ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ಈ ರೀತಿಯ ಲಿಂಕ್ಸ್ ನಿಮ್ಮ ಮುಂದೆ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಇದೆಯಲ್ಲ ಸೈನ್ ಇನ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಮುಂದೆ LBA ಲಾಗಿನ್ ಪೇಜ್ SATSದು ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಅಂದರೆ ಗೆಸ್ಟ್ ಟೀಚರ್ ಆದವರು ಮುಖ್ಯ ಗುರುಗಳ ಲಾಗಿನ್ನಲ್ಲಿ ಹೋಗಿ ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ಸ್ಯಾಟ್ಸ್ ಯೂಸರ್ ಅನ್ನೋ ರೇಡಿಯೋ ಬಟನನ್ನು ಕ್ಲಿಕ್ ಮಾಡಿ. ನಂತರ ಯೂಸರ್ ನೇಮಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮನ್ನು SATS ಯೂಸರ್ ನೇಮನ್ನು ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಮುಖ್ಯ ಗುರುಗಳ ಸೇವ್ ಇರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಈ 6 ಚೆಕ್ ಬಾಕ್ಸ್ಗಳಲ್ಲಿ ಫಿಲಪ್ ಮಾಡಿ ವೆರಿಫೈ OTP ಅಂತ ಕ್ಲಿಕ್ ಮಾಡಿ. ಆಗ ಈ ರೀತಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ನಿಮ್ಮ ಮುಖ್ಯ ಗುರುಗಳ ಲಾಗಿನ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಮೊದಲನೇದಾಗಿ ನಿಮ್ಮ ಮುಖ್ಯ ಗುರುಗಳು ಏನು ಮಾಡಬೇಕು ಅಂದರೆ ಇಲ್ಲಿ ಲೆಫ್ಟ್ ಸೈಡ್ ಇರುವಂತಹ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ನೋಡ್ಬೋದು ನೀವು ಲೆಸನ್ ಪ್ಲ್ಯಾನ್ ಡೀಟೇಲ್ಸ್ ಅಸೆಸ್ಮೆಂಟ್ ಅಂತ ಮುಂಚೆ ಇತ್ತು, ಈಗ ಆ್ಯಡ್ ಗೆಸ್ಟ್ ಟೀಚರ್ ಅಂತ ಇನ್ನೊಂದು ಆಪ್ಷನ್ ಬಿಟ್ಟಿದ್ದಾರೆ. ಸೊ ಫಸ್ಟ್ ನೀವೇನು ಮಾಡಬೇಕಾಗುತ್ತೆ, ಮುಖ್ಯ ಗುರುಗಳಿಂದ ಆ್ಯಡ್ ಗೆಸ್ಟ್ ಟೀಚರ್ಸ್ ಮಾಡಿಸ್ಬೇಕು. ಆಗ ರೈಟ್ ಸೈಡಲ್ಲಿ ಕ್ಲಿಕ್ ಮಾಡಿ ಈ ರೀತಿ ನಿಮ್ಮ ಮುಖ್ಯ ಗುರುಗಳ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕೂಲ್ ನೇಮ್ ಇದೆ, ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿಸ್ಪ್ಲೇ ಆಗಿರುತ್ತೆ, ಮೀಡಿಯಮ್ ಯಾವುದು ಸ್ಕೂಲ್ ಅಂತ ಡಿಸ್ಪ್ಲೇ ಆಗಿದೆ, ಸ್ಕೂಲ್ ಅಡ್ರೆಸ್ ಕೂಡ ಇರುತ್ತೆ. ಇನ್ನು ಸ್ಕೂಲ್ ಸ್ಟಾಫ್ ಆ್ಯಂಡ್ ವೇಕೆನ್ಸಿ ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ. ವರ್ಕಿಂಗ್ ಕೌಂಟ್ ಎಷ್ಟಿದೆ, ಸ್ಯಾಂಕ್ಷನ್ಡ್ ಪೋಸ್ಟ್ ಎಷ್ಟಿದ್ದಾವೆ, ಇನ್ನು ವೇಕೆಂಟ್ ಪೋಸ್ಟ್ ಎಷ್ಟಿದ್ದಾವೆ ಅನ್ನುವಂಥ ಡೀಟೇಲ್ಸ್ ಇಲ್ಲಿ ತೋರಿಸಿರುತ್ತೆ. ಈಗ ವೇಕೆಂಟ್ ಪೋಸ್ಟ್ ಎಷ್ಟಿದಾವೋ ಅಷ್ಟು ಮಾತ್ರ ನಾವು ಗೆಸ್ಟ್ ಟೀಚರ್ಸನ್ನು ಆ್ಯಡ್ ಮಾಡ್ಬೋದಾಗಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಶಾಲೆಯಲ್ಲಿ ವೇಕೆಂಟ್ ಪೋಸ್ಟ್ 2 ಇದ್ದಾವೆ. ಸೊ ನಾವು 2 ಗೆಸ್ಟ್ ಟೀಚರನ್ನು ಆ್ಯಡ್ ಮಾಡ್ಬೋದಾಗಿದೆ. ಹೇಗೆ ಆ್ಯಡ್ ಮಾಡೋದಂತ ನಾನೀಗ ಮುಖ್ಯ ಗುರುಗಳಿಗೆ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಇಲ್ಲಿ ಕೆಳಗಡೆ ರೆಡ್ ಕಲರಲ್ಲಿ ಆ್ಯಡ್ ಗೆಸ್ಟ್ ಟೀಚರ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಅಸೈನ್ ಗೆಸ್ಟ್ ಟೀಚರ್ ಅಂತ ಈ ರೀತಿ ಕಾಲಮ್ ನಿಮ್ಮ ಮುಂದೆ ಓಪನ್ ಆಗುತ್ತೆ. ಇಲ್ಲಿ ಗೆಸ್ಟ್ 1 ಅಂತಿದೆ ಅಂದರೆ ಫಸ್ಟ್ ಗೆಸ್ಟ್ ಟೀಚರ್, ಅಲ್ಲಿ ನೀವೇನೇ ಎಡಿಟ್ ಮಾಡಬೇಕಾಗಿಲ್ಲ. ಪಕ್ಕದಲ್ಲಿರುವ ಲೆಕ್ಚರರ್ ನೇಮ್ ಅಂತಿದೆಯಲ್ಲ ಅಲ್ಲಿ ನಿಮ್ಮ ಗೆಸ್ಟ್ ಟೀಚರ್ನ ನೇಮನ್ನು ಟೈಪ್ ಮಾಡಬೇಕು. ನೆಕ್ಸ್ಟ್ ಪಕ್ಕದಲ್ಲಿರುವಂತಹ ಮೊಬೈಲ್ ನಂಬರಲ್ಲಿ ಅವರ ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕು. ನಂತರ ಡೇಟ್ ಆಫ್ ಜಾಯಿನ್, ಅವ್ರು ನಿಮ್ಮ ಶಾಲೆಗೆ ಯಾವಾಗ ಜಾಯಿನ್ ಮಾಡ್ಕೊಂಡಿದ್ರೋ ಆ ಡೇಟನ್ನು ಇಲ್ಲಿ ಹಾಕಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಅದು ಒಬ್ಬರೇ ಆಗಿದ್ರೆ. ಬಟ್ ಇಲ್ಲಿ ನಮ್ಮ ಹತ್ರ 2 ಗೆಸ್ಟ್ ಟೀಚರ್ಸ್ನ ನಾವು ತೊಗೊಂಡಿದ್ದೀವಿ 2 ವೇಕೆಂಟ್ ಪೋಸ್ಟ್ಗೆ. ಸೊ ಅದಕ್ಕೋಸ್ಕರ ಇನ್ನೊಬ್ಬರನ್ನು ಆ್ಯಡ್ ಮಾಡಬೇಕು ಅಂತಂದರೆ ಇನ್ನೊಮ್ಮೆ ಆ್ಯಡ್ ಗೆಸ್ಟ್ ಟೀಚರ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದು ಗೆಸ್ಟ್ ಟೀಚರ್ನ ಡೀಟೇಲ್ಸ್ ಬರೆಯೋಕ್ಕೆ ಕಾಲಮ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಗೆಸ್ಟ್ 2 ಅಂತ ಇದೆ, ಲೆಕ್ಚರರ್ ನೇಮ್ ಅಲ್ಲಿ ಟೈಪ್ ಮಾಡಬೇಕು, ಮೊಬೈಲ್ ನಂಬರ್ ಮತ್ತು ಡೇಟ್ ಆಫ್ ಜಾಯಿನನ್ನು ಹಾಕಬೇಕು. ಅಕಸ್ಮಾತ್ ನೀವು ಹಾಕುವಾಗ ಏನಾದರೂ ತಪ್ಪಾದರೆ ಪಕ್ಕದಲ್ಲಿ ಡಿಲೀಟ್ ಆಪ್ಷನ್ ಇದೆ. ಸೊ ಅದನ್ನು ನೀವು ಡಿಲೀಟ್ ಅಂತ ಒತ್ತಿದ್ರೆ ಅದು ಈ ರೀತಿ ಹೋಗಿಬಿಡುತ್ತೆ. ಮತ್ತು ಬೇಕಾದರೆ ಆ್ಯಡ್ ಟೀಚರ್ ಮೇಲೆ ಮಾಡ್ಬೋದು. 2 ಟೀಚರ್ ವೇಕೆನ್ಸಿ ಇದ್ದ ಸಲುವಾಗಿ 2ಅನ್ನು ಓಪನ್ ಮಾಡಿದ ತಕ್ಷಣ ಆ್ಯಡ್ ಗೆಸ್ಟ್ ಟೀಚರ್ ಆಪ್ಷನ್ನೇ ಅಲ್ಲಿ ಹೋಗ್ಬಿಡ್ತು. ಯಾಕಂದರೆ ಇಲ್ಲಿ ನೋಟ್ ಕೊಟ್ಟಿದ್ದಾರೆ ನೋಡಿ, ಮ್ಯಾಕ್ಸಿಮಮ್ ರೋಸ್ ರೀಚ್ಡ್ ಬೇಸ್ಡ್ ಆನ್ ವೇಕೆಂಟ್ ಪೋಸ್ಟ್ 2. ಅಂದರೆ ನಮ್ಮ ಹತ್ರ 2 ವೇಕೆಂಟ್ ಇರುವ ಸಲುವಾಗಿ 2 ಸಲ ಮಾತ್ರ ನಾವು ಆ್ಯಡ್ ಗೆಸ್ಟ್ ಟೀಚರನ್ನು ಮಾಡ್ಬೋದಾಗಿದೆ. ಇನ್ನೂ ಹೆಚ್ಚು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಿ ಆಪ್ಷನ್ ಓಪನೇ ಆಗೋದಿಲ್ಲ. ಸೊ ಇಲ್ಲಿ ನಾವು ಡೀಟೇಲ್ಸನ್ನು ಹಾಕಿಬಿಟ್ಟು ನಂತರ ಸೇವ್ ಕೊಡಬೇಕು. ಈ ರೀತಿ ನೇಮ್ ಮೊಬೈಲ್ ನಂಬರ್ ಎಲ್ಲ ಟೈಪ್ ಮಾಡಿದ ನಂತರ ಡೇಟ್ ಆಫ್ ಜಾಯಿನ್ಗೆ ನೀವು ಆ ಬಾಕ್ಸಲ್ಲಿ ಟಚ್ ಮಾಡಿದಾಗ ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಇಲ್ಲಿ ನೀವು
ರೈಟ್ ಆ್ಯರೋ ಮಾರ್ಕ್ ಲೆಫ್ಟ್ ಆ್ಯರೋ ಮಾರ್ಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ತಿಂಗಳಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀರೋ ಆ ತಿಂಗಳನ್ನು ಓಪನ್ ಮಾಡಿ ಅಲ್ಲಿರುವ ಡೇಟನ್ನು ಟಚ್ ಮಾಡಿದಾಗ ಆ ಡೇಟ್ ಸೆಲೆಕ್ಟ್ ಆಗುತ್ತೆ. ಸೆಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಡೇಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ರೀತಿ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಹಾಕಿದ ನಂತರ ಕೆಳಗಡೆ ಇರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಆರ್ ಯು ಶೋರ್ ಯು ವಾಂಟ್ ಟು ಅಸೈನ್ ಗೆಸ್ಟ್ ಟೀಚರ್ ಅಂತ ಕೇಳುತ್ತೆ. ಅಸೈನ್ ಮೇಲೆ ಕ್ಲಿಕ್ ಮಾಡಿ. ಆಗ ಮೇಲೆ ಪಾಪಪ್ ಮೆಸೇಜ್ ಗೆಸ್ಟ್ ಟೀಚರ್ ಅಸೈನ್ಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಾದ ನಂತರ ಕೆಳಗಡೆ ಅಸೈನ್ಡ್ ಗೆಸ್ಟ್ ಟೀಚರ್ ಡೀಟೇಲ್ಸ್ ಅಂತೇಳಿ ನೀವೇನು ಈಗ ಟೀಚರ್ಸನ್ನು ಆ್ಯಡ್ ಮಾಡಿರ್ತೀರಲ್ಲ ಆ ಗೆಸ್ಟ್ ಟೀಚರ್ಸ್ ಡೀಟೇಲ್ಸ್ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಈಗ ಕಳೆದ ಸಾಲಿನಲ್ಲಿ ನಿಮ್ಮ ಶಾಲೆಯಲ್ಲಿದ್ದಂಥ ಅತಿಥಿ ಶಿಕ್ಷಕರು ಈಗ ಇಲ್ಲವಾದಲ್ಲಿ ಹೇಗೆ ಅವರ ಹೆಸರನ್ನು ನಿಮ್ಮ ಲಾಗಿನ್ನಲ್ಲಿ ಡಿಲೀಟ್ ಮಾಡಬೇಕಂದ್ರೆ ನಿಮ್ಮ ಲಾಗಿನ್ನಲ್ಲಿ ಹೋಗಿಬಿಟ್ಟು ಆ್ಯಡ್ ಗೆಸ್ಟ್ ಟೀಚರ್ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಡೀಟೇಲ್ಸ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ 2ನೇ ಗೆಸ್ಟ್ ಟೀಚರ್ ನಮ್ಮ ಶಾಲೆಯಲ್ಲಿ ಈಗಿಲ್ಲ. ಸೊ ಅವರನ್ನು ಡಿಲೀಟ್ ಮಾಡಲು ತುಂಬ ಈಸಿ ಇದೆ. ಅವರ ಹೆಸರಿನ ಮುಂದಿರುವಂತಹ ಈ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಆರ್ ಯು ಶೋರ್ ವಾಂಟ್ ಟು ಡಿಲೀಟ್ ಗೆಸ್ಟ್ ಟೀಚರ್ ಅಂತ ಕೇಳುತ್ತೆ. ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಪಾಪಪ್ ಮೆಸೇಜ್ ಡಿಲೀಟೆಡ್ ಸಕ್ಸಸ್ಫುಲಿ ಅಂತ ಈ ರೀತಿಯಾಗಿ ತೋರಿಸುತ್ತೆ. ಈಗ ಅತಿಥಿ ಶಿಕ್ಷಕರು ಸೇತುಬಂಧದ ಗ್ರೇಡ್ಗಳನ್ನು ನಮೂದಿಸಲು ಮುಖ್ಯ ಗುರುಗಳ ಲಾಗಿನ್ನಲ್ಲಿ ಇನ್ನಾದ ನಂತರ ಲೆಫ್ಟ್ ಸೈಡ್ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ರೈಟ್ ಸೈಡ್ ಸ್ಕ್ರೀನ್ ಮೇಲೆ ಟಚ್ ಮಾಡಿ. ಆಗ ಗೆಸ್ಟ್ ಟೀಚರ್ ಅಂತ ಬರುತ್ತೆ. ಆ ಗೆಸ್ಟ್ ಟೀಚರಲ್ಲಿ ನಿಮ್ಮ ನೇಮನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ಮೀಡಿಯಮ್ ಕನ್ನಡ ಮೀಡಿಯಮ್ ಆಗಿದ್ದರೆ ಆಟೋಮೆಟಿಕಲಿ ಫೆಚ್ ಆಗಿರುತ್ತೆ. ಇಲ್ಲದಿದ್ದಲ್ಲಿ ನಿಮ್ಮ ಮಾಧ್ಯಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 4th ತಗೊಳ್ತಿದ್ದೀನಿ ನಾನೀಗ. ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಕನ್ನಡ ಮಾಧ್ಯಮ, ಸೊ ಅದಕ್ಕೋಸ್ಕರ ಕನ್ನಡ ಮೀಡಿಯಮ್ ಕನ್ನಡ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದೇ ಸೆಕ್ಷನ್ ಇಲ್ಲದಿದ್ದ ಪಕ್ಷದಲ್ಲಿ ಎ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಕನ್ನಡ ಪರೀಕ್ಷೆ ಸೇತುಬಂಧ ಯಾವಾಗ ನೀವು ತೆಗೆದುಕೊಂಡಿದ್ದೀರೋ ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ನಾನೀಗ 6ನೇ ತಾರೀಕು ಆ ಎಕ್ಸಾಮ್ ತಗೊಂಡಿದ್ದೀನಿ. 6 ಜೂನನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿಯಾಗಿ ನೀವು ತೆಗೆದುಕೊಂಡಿರುವಂತಹ ತರಗತಿಯ ವಿಷಯದ ಮಕ್ಕಳ ಲಿಸ್ಟ್ ಇಲ್ಲಿ ಕೆಳಗಡೆ ಸ್ಟೂಡೆಂಟ್ ಬ್ರಿಡ್ಜ್ ಕೋರ್ಸ್ ಡೀಟೇಲ್ಸ್ ಅಂತೇಳಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು 10 ಎಂಟ್ರೀಸ್ ಪರ್ ಪೇಜ್ ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿ ಮ್ಯಾಕ್ಸಿಮಮ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಿಮ್ಮ ತರಗತಿಯ ಎಲ್ಲ ಮಕ್ಕಳ ಡೀಟೇಲ್ಸ್ ಹೆಸರುಗಳು ಇಲ್ಲಿ ಬಂದಿರುತ್ತೆ. ಜೊತೆಗೆ ಪ್ರತಿಯೊಂದು ಮಗುವಿನ ಮುಂದೆ LO1 ಹಿಡಿದು ಅಂದರೆ ಲರ್ನಿಂಗ್ ಔಟ್ಕಮ್ 1ನಿಂದ 9ರವರೆಗೆ ಡಿಸ್ಪ್ಲೇ ಆಗಿದೆ. ಅಂದರೆ 4ನೇ ತರಗತಿ ಲರ್ನಿಂಗ್ ಔಟ್ಕಮ್ಸ್ 9 ಇರ್ತವೆ. ಆ 9 ಲರ್ನಿಂಗ್ ಔಟ್ಕಮ್ ಮೇಲೆ ನೀವು ಹಾಕಬೇಕಾಗುತ್ತೆ. 4ನೇ ಕನ್ನಡವನ್ನು ನೋಡಿದಾಗ ಒಂದು ವ್ಯತ್ಯಾಸ ಏನು ಅಂತಂದರೆ ಟೋಟಲ್ ನೀವು 10 ಪ್ರಶ್ನೆಗಳಿಗೆ ತೆಗೆದುಕೊಂಡಿರ್ತೀರಿ. ಆದರೆ 8ನೇ ಒಂದು ಲರ್ನಿಂಗ್ ಔಟ್ಕಮ್ಗೆ 2 ಪ್ರಶ್ನೆಗಳನ್ನು ತೊಗೊಂಡಿರ್ತೀರಿ. ಸೊ ಅದಕ್ಕೋಸ್ಕರ 8ನೇ ಪ್ರಶ್ನೆಗೆ ಮಗು 2A ತೆಗೆದುಕೊಂಡ್ರೆ ಇಲ್ಲಿ ನೀವು 8ನೇ ಲರ್ನಿಂಗ್ ಔಟ್ಕಮ್ಗೆ A ಅಂತ ಹಾಕಬೇಕಾಗುತ್ತೆ. ಒಂದು ವೇಳೆ ಮಗು ಒಂದು A ಒಂದು B ಅಂತ ತೆಗೆದುಕೊಂಡ್ರೆ ಅದನ್ನು ನೀವು B ಅಂತಲೇ ಕನ್ಸಿಡರ್ ಮಾಡಿ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ನೀವು ಲರ್ನಿಂಗ್ ಔಟ್ಕಮ್ಗಳನ್ನು ಹಾಕಬೇಕಾಗುತ್ತೆ. LO1 ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ A ತೊಗೊಂಡಿದ್ರೆ A, ಒಂದು ವೇಳೆ B ತೊಗೊಂಡಿದ್ರೆ B ಅಂತ ಈ ರೀತಿಯಾಗಿ ನೀವು ಗ್ರೇಡ್ಗಳನ್ನು ಎಂಟ್ರಿ ಮಾಡಿ ಕೆಳಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ PDF ರೂಪದಲ್ಲಿ ಸೇವ್ ಮಾಡಿಕೊಳ್ಳಲು ಇಲ್ಲಿ ಎಂಟ್ರೀಸ್ ಪರ್ ಪೇಜ್ ಪಕ್ಕದಲ್ಲಿರುವಂತಹ PDF ಬಟನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ PDF ರೂಪದಲ್ಲಿ ನೀವು ಆ ಮಾಹಿತಿಯನ್ನು ಸೇವ್ ಮಾಡಿ ಇಟ್ಕೊಳ್ಬಹುದಾಗಿದೆ. ಒಂದು ವೇಳೆ ನಿಮಗೆ ಲರ್ನಿಂಗ್ ಔಟ್ಕಮ್ಸ್ ಬೇಕಾದರೆ ಇಲ್ಲಿ ಮೇಲ್ಗಡೆ ವ್ಯೂ ಆಲ್ LOs ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಿಮ್ಮ 4ನೇ ತರಗತಿಯ ಎಲ್ಲ ಲರ್ನಿಂಗ್ ಔಟ್ಕಮ್ಸ್ ಇಲ್ಲಿ ಬಂದಿರುತ್ತೆ. ಅದನ್ನು ಕ್ಲೋಸ್ ಮಾಡಲು ಮೇಲೆ ಕ್ರಾಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಪೋಸ್ಟ್ ಟೆಸ್ಟ್ ಅಂದರೆ ಸಾಫಲ್ಯ ಪರೀಕ್ಷೆಯನ್ನು ಹಾಕಲು ಇಲ್ಲಿ ಕೆಳಗಡೆ ಇರುವಂತಹ ಪೋಸ್ಟ್ ಟೆಸ್ಟ್ ಅಂತಿದೆಯಲ್ಲ ವಿ ಓನ್ಲಿ ಇದೆ. ಈಗ ಅದನ್ನು ಕ್ಲಿಕ್ ಮಾಡಿದಾಗ ನೀವು ಯಾವ್ಯಾವ ಮಕ್ಕಳು ಬಿ ಗ್ರೇಡ್ ತೆಗೆದುಕೊಂಡಿರ್ತಾರೋ ಅಂತಹ LOಗಳ ಮೇಲೆ ನೀವು ಮತ್ತೆ ಎಡಿಟ್ ಮಾಡಿ ಗ್ರೇಡ್ಗಳನ್ನು ಹಾಕಬೇಕಾಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ನಿಮ್ಮ ಮುಖ್ಯ ಶಿಕ್ಷಕರ ಲಾಗಿನ್ನಲ್ಲಿ ಮೊದಲು ಅವರು ನಿಮ್ಮನ್ನು ಆ್ಯಡ್ ಮಾಡಲು ತಿಳಿಸಿ, ನಂತರ
ಪ್ರತಿ ಸಲನೂ ನೀವು ಮಾರ್ಕ್ಸ್ ಎಂಟ್ರಿ ಮಾಡಬೇಕಾದ ಸಂದರ್ಭದಲ್ಲಿ ನಿಮ್ಮ ಮುಖ್ಯ ಗುರುಗಳ ಲಾಗಿನ್ನಲ್ಲಿ ಇನ್ ಆಗಿಬಿಟ್ಟು ಅವರಿಂದ OTP ಪಡೆದು ಇನ್ ಆಗಬೇಕು. ನಂತರ ನಿಮ್ಮ ಅಸೆಸ್ಮೆಂಟ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.